ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದೆ ಆದಮೇಲೆ ಸ್ಟೂಡೆಂಟ್ಸು ತುಂಬ ಒಂದು ಡೌಟ್ಸನ್ನು ಕೇಳ್ತಿದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ವಿಡಿಯೋ ಆದರೆ ಆಗಿರುತ್ತೆ. ಯಾವ ರೀತಿ ಡೌಟ್ಸ್ ಅಂತ ಅಂದರೆ, ಸರ್ ಈಗ ನಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಅಲರ್ಟ್ ಆಗಿದೆ, ಇವತ್ತು ಬರುವಂಥ ಫೈನಲ್ ರಿಸಲ್ಟಲ್ಲಿ ಅದೇ ಒಂದು ಸೀಟ್ ಅಲರ್ಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಸಹ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಸ್ಟೂಡೆಂಟ್ಸು ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಮಗೇನಾದರೂ ಚೇಂಜಸ್ ಮಾಡೋಕ್ಕೆ ಅವಕಾಶ ಕೊಡ್ತಾರಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಸಾಕಷ್ಟು ಡೌಟ್ಸನ್ನು ಕೇಳ್ತಾ ಬಂದಿದ್ದಾರೆ. ಎಲ್ಲದ್ರ ಬಗ್ಗೆನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ವಿಡಿಯೋಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ, ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿನ್ನೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಬಂದಿದೆ. ಆ ಒಂದು ಪ್ರಾವಿಷನಲ್ ರಿಸಲ್ಟ್ಸನ್ನು ಸ್ಟೂಡೆಂಟ್ಸ್ ಎಲ್ಲ ಚೆಕ್ ಮಾಡಿದ ಆದಮೇಲೆ ನನಗೆ ಗೊತ್ತಿರುವಂಥ ಪ್ರಕಾರ ಬಂದಿರುವಂಥ ರೆಸ್ಪಾನ್ಸ್ ಏನು ಅಂತಂದರೆ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಸೀಟ್ ಆದರೆ ಅಲರ್ಟ್ ಆಗಿದೆ. ಯಾರ್ಯಾರಿಗೆ ಒಂದು ಒಳ್ಳೆ ಸೀಟ್ ಬೇಕು ಅಂತ ಹೇಳಿಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ವೆಯ್ಟ್ ಮಾಡ್ತಿದ್ರು ಅಂಥ ಸ್ಟೂಡೆಂಟ್ಸ್ಗೆ ಅಂದ್ಕೊಂಡಿರುವಂತಹ ಬೆಟರ್ ಕಾಲೇಜ್ ಸಿಕ್ಕಿದೆ. ಯಾರಿಗಾದರೆ ಸೀಟ್ ಅಲರ್ಟ್ ಆಗಿರಲಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಕಾಲೇಜ್ ಆದರೆ ಅಲರ್ಟ್ ಆಗಿದೆ. ಓಕೆನಾ? ಹಾಗಾಗಿ ಸ್ಟೂಡೆಂಟ್ಸು ಏನು ಕೇಳ್ತಿದ್ದಾರೆ, ಸರ್ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಫೈನಲ್ ರಿಸಲ್ಟ್ಸು ಇವತ್ತು ಬರುತ್ತಲ್ವ, ಇವತ್ತು ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಅಲರ್ಟ್ ಆಗಿತ್ತು ಅದೇ ಸೀಟ್ ಅಲರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. 99% ನಿಮಗೆ ಅದೇ ಸೀಟು ಯಾವ ಕೋರ್ಸ್ ಅಲರ್ಟ್ ಆಗಿದೆ ಅದೇ ಒಂದು ಕೋರ್ಸ್ ಆದರೆ ಅಲರ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ಥರದ ಚೇಂಜಸ್ ಆದರೆ ಇರೋದಿಲ್ಲ. ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಬೇಕು. ಈಗ ನಿನ್ನೆ ನಿಮಗೆ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ಅಲರ್ಟ್ ಆಗಿದೆಯೋ ಇವತ್ತು ಫೈನಲ್ ರಿಸಲ್ಟಲ್ಲಿ 99% ಅದೇ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ ಯಾರು ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಆದರೆ ಇಲ್ಲ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂತಲ್ವ, ಈಗ ಮತ್ತೇನಾದರೂ ನಮಗೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು, ಇನ್ನು ನಿಮಗೆ ಯಾವುದೇ ಥರದ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಯಾವುದೇ ಥರದ ಟೈಮ್ ಆದರೆ ಕೊಡೋದಿಲ್ಲ. ಜಸ್ಟ್ ನಿಮಗೆ ಇವತ್ತು ಮಧ್ಯಾಹ್ನ 2 ಗಂಟೆ ಮೇಲೆ ಫೈನಲ್ ರಿಸಲ್ಟ್ ಆದರೆ ಸಿಗುತ್ತೆ. ಇದರಲ್ಲೂ ಯಾವುದೇ ಥರದ ಚೇಂಜಸ್ ಆದರೆ ಇಲ್ಲ, ಡೇಟ್ಸ್ ಪೋಸ್ಟ್ಪೋನ್ ಆಗೋದಾಗಲಿ ಮತ್ತೊಂದಾಗಲಿ ಇರೋದಿಲ್ಲ. ಇವತ್ತು ನಿಮಗೆ ಮಧ್ಯಾಹ್ನ 2 ಗಂಟೆ ಮೇಲೆ ಫೈನಲ್ ರಿಸಲ್ಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ? ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಏನೋ ಸೀಟ್ ಅಲರ್ಟ್ ಆಗಿದೆ, ನನಗೆ ಒಂದು ಸೀಟ್ ಸ್ಯಾಟಿಸ್ಫೈ ಇಲ್ಲ, ನಾನೇನಾದ್ರು ಡಿಲೀಟ್ ಮಾಡ್ಕೋಬೋದಾ ಕ್ಯಾನ್ಸಲ್ ಮಾಡ್ಕೋಬೋದಾ ಅಂತ ಹೇಳಿಬಿಟ್ಟು, ಇನ್ನು ನೀವು ಯಾವುದೇ ಥರದ ಕ್ಯಾನ್ಸಲ್ ಮಾಡ್ಕೊಳ್ಳೋದಾಗಲಿ ಡಿಲೀಟ್ ಮಾಡ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಯಾವುದೇ ಥರದ ಆಪ್ಷನ್ ಆದರೆ ನಿಮಗಿಲ್ಲ. ಓಕೆನಾ? ಇದೊಂದು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಈಗ ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದೆ. ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ಅಲರ್ಟ್ ಆಗುತ್ತೋ ಆ ಒಂದು ಸೀಟ್ಗೆ ಹೋಗಿ ನೀವು ಅಡ್ಮಿಷನನ್ನು ತಗೋಬೇಕು. ಓಕೆನಾ? ಯಾವುದೇ ಥರದ ಬೇರೆ ಆಪ್ಷನ್ ಆದರೆ ಇಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೀವು ಸೀಟ್ ಅಲರ್ಟ್ ಆಗಿರುವಂಥ ಸೀಟ್ಗೆ ಹೋಗಿಲ್ಲ ಅಂತ, ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದರೆ KEಗೆ ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು, ಸೊ ನಿಮ್ಗೆ ಈಗ ಯಾವ ಸೀಟ್ ಅಲರ್ಟ್ ಆಗಿದೆಯೋ ಆ ಒಂದು ಸೀಟ್ಗಾದರೆ ಅಡ್ಮಿಷನನ್ನು ತಗೊಳ್ಳಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನನಗೆ ಸೀಟ್ ಅಲರ್ಟ್ ಆಗಿಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ನಾನೇನು ಮಾಡೋದು ಅಂತ ಹೇಳಿಬಿಟ್ಟು. ಈಗ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ ಈಗ ನೀವೇನು ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಇವತ್ತೊಂದ್ಸಲಿ ಫೈನಲ್ ರಿಸಲ್ಟ್ ಬಿಟ್ಟಿದ್ದಾದಮೇಲೆ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ರಿಸಲ್ಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ, ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ, ನೀವು ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ತಗೋತೀನಿ ಅಂತಂದರೆ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನನ್ನು ತಗೊಳ್ಳಿ. ಅಥವಾ ಮುಂದೆ ನಡೆಯುವಂಥ ಮಾಪಪ್ ರೌಂಡ್ಗೆ ಏನಾದರೂ ವೆಯ್ಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಮಾಪಪ್ ರೌಂಡ್ಗೆ ವೆಯ್ಟ್ ಮಾಡಿ. ಅಥವಾ ಬೆಟರ್ ನೀವು ಮ್ಯಾನೇಜ್ಮೆಂಟಲ್ಲಿ ನಾನು ಅಡ್ಮಿಷನನ್ನು ತಗೋತೀನಿ ಅನ್ನೋ ಹಾಗಿದ್ರೆ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಅಡ್ಮಿಷನನ್ನು ತಗೊಳ್ಳಿ. ಓಕೆನಾ? ಆ್ಯಂಡ್ ಸ್ಟೂಡೆಂಟ್ಸು ನೋಡಿ, ನೀವು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಫೈನಲ್ ರಿಸಲ್ಟ್ ಬಂದಿದ್ದು ಆದಮೇಲೆ ಯಾರಿಗೆಲ್ಲ ಸೀಟ್ ಅಲರ್ಟ್ ಆಗಿರುತ್ತೋ ಇಂಥ ಸ್ಟೂಡೆಂಟ್ಸ್ಗೆ ಸಿಂಪಲ್ ಪ್ರೊಸೀಜರ್ ಆದರೆ ಇರುತ್ತೆ. ಯಾರಾದರೆ ಫೀಸನ್ನು ಪೇ ಮಾಡಿಲ್ವೋ ಅಂಥ ಸ್ಟೂಡೆಂಟ್ಸು ಹೋಗಿ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಈಗಾಗಲೇ ಫೀಸನ್ನು ಪೇ ಮಾಡಿರುವಂಥ ಸ್ಟೂಡೆಂಟ್ಸು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ಕಾಲೇಜಸ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕು. ಲಾಸ್ಟ್ ಡೇಟ್ಸ್ ಏನು ಎಲ್ಲ ಅಂತ ಏನು ಅಂತ ಹೇಳಿಬಿಟ್ಟು ಈಗಾಗಲೇ ಸಪ್ರೇಟ್ ವೀಡಿಯೋಸನ್ನು ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಹಾಗೇನು ನಿಮಗೆ KEದಲ್ಲೇ ಅದರ ಒಂದು ಸ್ಕೆಡ್ಯೂಲ್ ಆದರೆ ಇದೆ. UGCET 2024 ಎರಡನೇ ವಿಸ್ತೃತ ರೌಂಡ್ ವೇಳಾಪಟ್ಟಿ ಅಂತ ಹೇಳಿಬಿಟ್ಟು ಅಲ್ಲೋಗಿ ಒಂದ್ಸಲಿ ಆದರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು ಅಡ್ಮಿಷನ್ ಆರ್ಡರನ್ನು ಬಿಟ್ಟಾಗ ಇವತ್ತು ಫೈನಲ್ ರಿಸಲ್ಟ್ಸ್ ಬಂದಾಗ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿರುವ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇವತ್ತಿನ ಫೈನಲ್ ರಿಸಲ್ಟ್ಸ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ಸ್ಕಾಲರ್ಶಿಪ್ ವೀಡಿಯೋಸ್, ಹಾಸ್ಟೆಲ್ ವೀಡಿಯೋಸ್ ಎಲ್ಲ ಕೊಡ್ತಿರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.